ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀವಿ. ಇವತ್ತು ಊರಿಗೆ ಹೋಗಬೇಕಿತ್ತು. ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆಯಿತು. 2 ಬ್ಯಾಗ್ ಅಂದ್ಕೊಂಡು ಒಂದು 10 ಬ್ಯಾಗ್ ಆಯಿತು. ಎಷ್ಟು ಬ್ಯಾಗ್ ಆಗಿದ್ದಾವೆ ರೀ? ನೋಡಿ ಇಲ್ಲಿ ತೋರಿಸ್ತೀನಿ. ನೋಡಿ ಇಲ್ಲಿ ಎಷ್ಟಾಗಿದ್ದಾವೆ. 1 2 3 4 5 6 ಬ್ಯಾಗ್. 2 ಅಂದ್ಕೊಂಡು 6, ಅದು 2 ಎಕ್ಸ್ಟ್ರಾ. ಇಲ್ಲೊಂದು ಮತ್ತೆ ಆಫೀಸ್ ಬ್ಯಾಗ್, ಕಾಲೇಜ್ ಬ್ಯಾಗ್ ಎಲ್ಲ ತೊಗೊಂಡು ಬೆಂಗಳೂರು ಬಿಡೋಷ್ಟರಲ್ಲೇ ಮಾರ್ನಿಂಗ್ 11 ಗಂಟೆ ಆಗಿಬಿಟ್ಟಿತ್ತು. ನಾವು ನೆಲಮಂಗಲ ಹತ್ರ ಬರಬೇಕಾದ್ರೆ 11:30 ಆಗಿತ್ತು ಅನಿಸುತ್ತೆ. ಅಲ್ಲಿ ಆಕ್ಸಿಡೆಂಟ್ ಬೇರೆ ಆಗಿಬಿಟ್ಟಿತ್ತು ನೋಡಿ. ಟಿ ಬೇಗೂರ್ ಹತ್ರ ಒಂದು ಕಾರಲ್ಲಿ ಅವರು ಬಿಜಾಪುರ್ಗೆ ಹೋಗ್ತಿದ್ರಂತೆ. ಅದ್ರ ಮೇಲೆ ಟ್ರಕ್ ಬಿದ್ದು 6 ಜನ ಒಂದೇ ಫ್ಯಾಮ್ಲಿಯಿಂದ ತೀರ್ಕೊಂಡಿದ್ರು. ಹಾಗಾಗಿ ಹೆವಿ ಟ್ರಾಫಿಕ್ ಆಗಿಬಿಟ್ಟಿತ್ತು. ನಾವು ತುಮಕೂರು ರೀಚ್ ಆಗೋಷ್ಟರಲ್ಲೇ, ಜಸ್ಟ್ ಬೆಂಗಳೂರಿಂದ ತುಮಕೂರು ರೀಚ್ ಆಗೋಕ್ಕೇ 4 o'clock ರೀಚ್ ಆಗಿದ್ದು ನಾವು ಆಲ್ಮೋಸ್ಟ್. ಬಿಕಾಸ್ ಆಫ್ ಅದು ಆಕ್ಸಿಡೆಂಟ್ ಆಗಿರೋ ಕಾರಣ ಅಲ್ಲೆಲ್ಲ ಟ್ರಾಫಿಕ್ ಆಗಿ ಬೇರೆ ರೂಟಲ್ಲಿ ಕಳಿಸಿದ್ರು ಟ್ರಾಫಿಕ್ ಪೊಲೀಸ್. ಹಾಗಾಗಿ 4 ಗಂಟೆ ಆಗಿಬಿಡ್ತು. ನಾವು ತುಮಕೂರು ರೀಚ್ ಆಗೋದ್ರಲ್ಲೇ ತುಂಬ ಹಶ್ವಾಗಿಬಿಟ್ಟಿತ್ತು ಎಲ್ರಿಗೂ. ನಮ್ಮ ತಮ್ಮ ಬೇರೆ ಊರಿಂದ ಬಂದಿದ್ದ ನಾನು ಕರ್ಕೊಂಡು ಹೋಗ್ಬೇಕಂತೇಳಿ. ಎಲ್ರಿಗೂ ಹಸಿವಾಗಿತ್ತು. ತುಮಕೂರು ಹತ್ರ ಬರಬೇಕಾದ್ರೆ ಅಲ್ಲಿ ರೆಸ್ಟೋರೆಂಟ್ ಸಿಕ್ತು. ಚೆನ್ನಾಗಿತ್ತು ಅದು ರೆಸ್ಟೋರೆಂಟ್. ಬಾರ ರೆಸ್ಟೋರೆಂಟ್ ಅನಿಸುತ್ತೆ ಅದು. ಸೊ ಅಲ್ಲಿ ನೀಟಾಗಿ ಎಲ್ಲ ಊಟ ಮಾಡಿಕೊಂಡು ಬಿಡೋಷ್ಟರಲ್ಲೇ 5 o'clock ಆಗಿಬಿಡ್ತು. ಲೇಟಾಗಿ ಆಗಿಬಿಡ್ತು. ನಾವು ಅಂದರೆ ನಮ್ಮೂರಿಗೆ 11ಗೆ ಬಿಟ್ಟರೆ ಒಂದು 6 ಅನ್ನೋದ್ರಲ್ಲಿ ಇರ್ತಿದ್ವಿ. ಬಟ್ ತುಮಕೂರು ರೀಚ್ ಆಗೋದ್ರಲ್ಲೇ 4 ಆಯ್ತಲ್ಲ. ಹಾಗಾಗಿ ನಾವು ಊರಿಗೆ ಹೋಗೋದು ರಾತ್ರಿ 11:30 ಎಲ್ಲ ಆಗಿಬಿಟ್ಟಿತ್ತು. ಲೇಟಾಗಿಯೇ ಹೋಗಿ ಮುಟ್ಟಿದ್ವಿ. ಮನೆಯಲ್ಲೆಲ್ಲ ಅದು ಆಕ್ಸಿಡೆಂಟ್ದೆಲ್ಲ ಸುದ್ದಿ ಕೇಳಿ ಬೇರೆ ಟೆನ್ಷನಲ್ಲಿದ್ದರು. ಅಂದರೆ ನಮ್ಮ ಸೈಡೇ ಅಲ್ಲ, ಅವರು ಬಿಜಾಪುರ್ಗೆ ಹೋಗ್ತಾಯಿದ್ರು, ನಾವು ಬಿಜಾಪುರ್ಗೆ ಬರ್ತಾಯಿದ್ವಿ. ಏನು ನಮ್ಮೂರು ಅನ್ನೋ ಫೀಲ್ ಆಗಿಬಿಟ್ಟಿತ್ತು. ಅದು ಸುದ್ದಿ ಕೇಳಿ ಅಂತರೂ ಒಂಥರ ಏನಪ್ಪ ಇದು ಜೀವನ ಅಂತೆಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಂಗಂತೂ. ಸೊ ಎಲ್ಲ ಊಟ ಮಾಡಿಕೊಂಡು ಮನೆಗೂ ಹೋದ್ವಿ. ಮನೆ 11 ಗಂಟೆ ಆಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗು ನನಗೆ ಇಷ್ಟ ಅಂಥೇಳಿ ಕಾಯಿ ನಿಮ್ಮ ಕಡೆ ಸಿಗುತ್ತೆ ಇಲ್ಲ ಬೆಂಗಳೂರು ಹತ್ರ. ನಾವು ಇದನ್ನು ಬಾರಿಕಾಯಿ ಅಂತ ಹೇಳ್ತೀವಿ. ಹುಳಿಯಾಗಿರುತ್ತದು. ಇದರಲ್ಲಿ 2 ಸೈಜ್, ಒಂದು ಚಿಕ್ಕದು ಒಂದು ದೊಡ್ಡದು ಇರುತ್ತದು. ನಮ್ಮ ತೋಟದಲ್ಲೇ ಇರೋದ್ರಿಂದ ನಮ್ಮ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋಗಿ ತೊಗೊಂಬರಕ್ಕೆ ಹೋಗಿದ್ರು. ಮಾರ್ನಿಂಗೇ ಹೋಗಿದ್ದರು. ಇದಕ್ಕೆ ನಾವು ಹುಳಿ ಬಾರಿಕಾಯಿ ಅಂತೀವಿ. ಇದು ಹುಳಿಯಾಗಿರುತ್ತಲ್ಲ, ಹಾಗಾಗಿ ಹುಳಿ ಮತ್ತು ಉಪ್ಪು ಜೊತೆ ಸೇರಿಕೊಂಡು ಇದನ್ನು ನಾವು ತಿನ್ನೋದು. ಹಾಗೆ ಮನೆ ಮುಂದೆನೇ ನೆಲ್ಲಿಕಾಯಿ ಗಿಡ ಕೂಡ ಹಾಕಿದ್ದಾರೆ ನಾವು ಮಮ್ಮಿ. ಅದು ನೆಲ್ಲಿಕಾಯಿ ಕೂಡ ಆಗಿತ್ತು. ಸ್ವಲ್ಪನೇ ಮೇಲೆ ಫುಲ್ ತುದಿಲಿ ದೊಡ್ಡದಾಗಿತ್ತು, ಕೆಳಗಡೆ ಎಲ್ಲ ಚಿಕ್ಕದಾಗಿತ್ತು. ಅದನ್ನು ಎಲ್ಲ ತೆಗಿತಾಯಿದ್ರು. ತಿಂದ್ರಾಯ್ತು ಅಂಥೇಳಿ ಬಂದ ತಕ್ಷಣ ಬರೀ ಇದನ್ನೇ ಮಾಡ್ಕೊತಾ ಇದ್ವಿ. ನೆಕ್ಸ್ಟ್ ನಾವು ಬಸವನ ಬಾಗೇವಾಡಿ ಅಂಥೇಳಿ ಒಂದು ಪ್ಲೇಸ್ ಇದೆ ನಮ್ಮ ಊರ ಹತ್ರನೇ, ಅಲ್ಲಿಗೆ ಹೋಗಬೇಕಿತ್ತು ನಾವು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅಲ್ಲಿಗೆ ಹೋದ್ರಾಯ್ತು ಅಂತ ಹೋಗ್ತಿದ್ವಿ. ಆ್ಯಕ್ಚುಲಿ ಅದು ಊರ ಹೆಸರು ಬಂದು ಬಸವನ ಬಾಗೇವಾಡಿ. ಏನಕ್ಕಂದರೆ ನಮ್ಮದು ವಚನ ಪಿತಾಮಹ ಬಸವಣ್ಣನವರು ಇದ್ದಾರಲ್ಲ, ಅವರು ಹುಟ್ಟಿರೋ ಸ್ಥಳ ಅದು. ಹಾಗಾಗಿ ಬಸವನ ಬಾಗೇವಾಡಿ ಅಂತಲೇ ಆ ಊರಿಗೆ ಕರೆಯೋದು ನಾವು. ಅಲ್ಲಿ ಒಂದು ನಂದಿ ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ. ನನಗೆ ಸುಮ್ಮನೆ ಅಲ್ಲಿ ಟೆಂಪಲ್ಗೂ ಹೋದ್ರಾಯ್ತು, ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ರಾಯ್ತು. ಬಿಕಾಸ್ ನನ್ನ ಹಸ್ಬೆಂಡ್ ಇವಾಗ ಬಿಟ್ಟು ಬೆಂಗಳೂರು ಹೋಗಿಬಿಡ್ತಾರೆ ಅವರು. ಮತ್ತು ಡೆಲಿವರಿ ಟೈಮಲ್ಲೇ ಬರೋದೇನೋ. ಹಂಗಾಗಿ ನಾವಿಬ್ಬರೂ ಸೇರಿ ಫೋಟೋಶೂಟ್ ಮಾಡ್ಸೋಕ್ಕಾಗಲ್ಲ. ಇಲ್ಲಿ ನಾವೇ ನಮ್ಮ ಹತ್ರನೇ ಒಂದು DSLR ಕ್ಯಾಮ್ರಾ ಇತ್ತು, ಅದರಲ್ಲೇ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂಥೇಳಿ ಅಲ್ಲಿ ಬಂದು ತೊಗೊಂಡಿದ್ವಿ. ಒಂಥರ ಹಿಸ್ಟಾರಿಕಲ್ ಪ್ಲೇಸ್ ಇದು, ಚೆನ್ನಾಗಿದೆ ಟೆಂಪಲ್ಲು. ಒಳಗಡೆ ನಂದಿ, ಆಮೇಲೆ ನಮ್ಮದು ಹೇಮರೆಡ್ಡಿ ಮಲ್ಲಮ್ಮ ಅಂತೇಳಿ ದೇವತೆ, ಆಮೇಲೆ ಶಿವಂದು ಎಲ್ಲ ದೇವತೆ ಮೂರ್ತಿಗಳಿದೆ.
ಎಲ್ಲ ದೇವ್ರ ದರ್ಶನ ಚೆನ್ನಾಗಾಯಿತು. ಅಷ್ಟೇನು ರಶ್ ಇರಲಿಲ್ಲ. ಅಂದರೆ ನಾವು ಸಂಡೇ ಹೋಗಿದ್ವಿ. ಮಂಡೇ ಅಂದರೆ ತುಂಬ ರಶ್ ಇರುತ್ತಲ್ಲ, ಹಾಗಾಗಿ ಎಲ್ಲ ದರ್ಶನ ಆದಮೇಲೆ ಒಂದಿಷ್ಟು ಫೋಟೋಸ್ ತಗೊಳ್ಳೋಣ ಅಂತೇಳಿ ಫೋಟೋಸ್ ಎಲ್ಲ ತಗೊತಿದ್ವಿ. ನಮ್ಮ ತಂಗಿನೇ ಕ್ಲಿಕ್ ಮಾಡ್ತಾಯಿದ್ಲು ಫೋಟೋಸ್ ಎಲ್ಲ. ಒಂದಿಷ್ಟು ತಗೊಂಡ್ವಿ ಅಷ್ಟೇ, ಜಾಸ್ತಿ ಏನು ತೊಗೊಳಕ್ಕಾಗಲಿಲ್ಲ. ಅಂದರೆ ಟಯರ್ಡ್ ಫೀಲ್ ಆಗ್ತಿತ್ತು. ನೈಟೆಲ್ಲ ಹಿಂದಿನ ದಿನ ಎಲ್ಲ ಫುಲ್ ಡೇ ಜರ್ನಿ ಮಾಡಿ ನೆಕ್ಸ್ಟ್ ಡೇ ಮತ್ತೆ ಅಂದರೆ ನನ್ನ ಹಸ್ಬೆಂಡ್ ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇನೇ ರಿಟರ್ನ್ ಹೋಗೋರಿದ್ದರು. ಹಾಗಾಗಿ ಬೇಗ ಬೇಗ ಎಲ್ಲ ಮುಗಿಸೋದಾಗಿತ್ತು. ಫೋಟೋಸ್ ಎಲ್ಲ ತಗೊಂಡು ಅಲ್ಲಿ ಪ್ರಸಾದ ಕೂಡ ಇರುತ್ತೆ, ಅನ್ನ ಮತ್ತು ಸಾಂಬಾರು, ಅದನ್ನು ಎಲ್ಲ ತಿಂದು ಮತ್ತು ಊರಿಗೆ ಬಂದ್ವಿ. ನಮ್ಮ ಊರಲ್ಲಿ ಊರದು ದೇವಿ ಜಾತ್ರೆ ಕೂಡ ಇತ್ತು. ಅದು 3 ಇಯರ್ಸಿಗೊಮ್ಮೆ ಆಗುತ್ತೆ, ಅಮ್ಮವ್ವನ ಜಾತ್ರೆ ಅಂಥೇಳಿ. ಅಲ್ಲೂ ಹೋಗಿ ಆ ದೇವ್ರದ್ದು ಅಂದರೆ ಸ್ಟ್ರಾಂಗ್ ದೇವರು ಇದು, ಲೈಕ್ ನಂಬ್ತೀವಿ ನಾವು ಜಾಸ್ತಿ. ಈ ದೇವರಂದರೆ ಭಯ ಜಾಸ್ತಿ ಊರಲ್ಲೆಲ್ಲ. ಅಲ್ಲೂ ಹೋಗಿ ದೇವಿ ದರ್ಶನ ಮಾಡಿ ಅಲ್ಲೆಲ್ಲ ಸುಮ್ಮನೆ ಜಾತ್ರೆದು ಒಂದೆರಡು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.